ಲೇ ಫೋನ್ ಮಾಡಿದ್ಲ ಶೋಭಿತಾ? ಹ್ಞೂ ಮಾಡಿದ್ಲಲ್ಲ. ಏನಂದ್ಲು ಮದುವೆ ಬಗ್ಗೆ? ಅದೇ ಅವ್ನಿಗೆ ಹೆಣ್ಣು ಸಿಗ್ಬೇಡ್ದ, ಹೆಣ್ಣು ಸಿಗ್ಲಿ ಅಂತ ಹೆಣ್ಣು ಹುಡುಕ್ತಾವ್ರೆ. ಇಬ್ರು ಒಂದೇ ಚಪ್ಪರದಟ್ಟಿಲಿ ಮದುವೆ ಮಾಡಕ್ಕೆ ಅಂದ್ಬಿಟ್ಟು. ಮಾಡ್ಲಿ ಬಿಡು ಪಾಪ, ಅವನು ಹಿರಿಯನಲ್ವಾ, ಅವನು ಮಾಡಿಬಿಡ್ಲಿ ತಗೆ. ಮಾತ್ರ ಯಾರು ಮಾಡಿರ್ಬಾರ್ದು ಕಲೆ ಮದುವೆನ ಮೂರಲ್ಲಿ. ಹಂಗೆ ಮಾಡಬೇಕು. ಎಷ್ಟಾರೆ ಖರ್ಚಾಲಿ, ಬೇಕಾದ್ರೆ 1 ಲಕ್ಷ ಸಾಲ ಮಾಡೋದಲ್ಲಿ. ಕತ್ ಮಾಡಪ್ಪ, ಮಾಡು. ಇರೋರೆಲ್ಲವ ತಿರುಪೆ ಎತ್ಲಿ. ಅದೇ ಕ್ಲೇನಂದಿಯೇ, ಸರಿ ಬಿಡು. ಆ ಹೆಣ್ಣು ಮದುವೆ ಮಾಡಬೇಡ್ದ, ಅವಳನ್ನಾರೆ ಜೋರಾಗಿ ಮಾಡೋಕ್ಕಾಗಿಲ್ಲ, ನವ್ಯದ ಇವಳನ್ನಾರೆ ಮಾಡಬೇಡ್ದ. ಮಾಡು, ಇರೋದೆಲ್ಲ ಖರ್ಚು ಮಾಡ್ಬಿಡು. ಇನ್ಯಾರಿದ್ದಾರೆ ನಿನಗೆ ಮಕ್ಕಳುಗಳು? ನಿಮ್ಮ ಅವ್ನ ಮಕ್ಕಳ ಬಿಡಿ, ಇದಕ್ಕೆ ಕ್ಲೇಂಗಂದಿಯ ನೀನು? ಇನ್ಯಾರಿದಾರು ಅಂದರೆ ಯಾಕೆ ಇವನಿಲ್ವಾ ಬಿಮಲು? ಸದ್ಯಕ್ಕನಪ್ಪ, ಸದ್ಯಕ್ಕೆ ಈಗಲಾರು ನೆನ್ಸ್ಕೊಡಲ್ಲ. ಸದ್ಯಕ್ಕೆ ನೆನಪದಲ್ಲ, ಇನ್ನೂ ಒಬ್ಬ ಮಗ ಅವನೇ ಅಂದ್ಬಿಟ್ಟು. ಯಾಕೆ ಕ್ಲೇಂಗಂದಿಯೇ? ಯಾಕೆ ಈಗ ಹಂಗಾರೆ ನೀನು ನನ್ನ ಮಗನ ಕಂಡ್ರೆ ಆಸೆ ಆಗಿಲ್ಲ? ಏನಾರೇ ಅಲ್ಲಿ ನಿಮ್ಮ ಹಿರಿಮೆ ಇರ್ತಿ ಮಕ್ಕಳ ಮೇಲೆ ಆಸೆ ಇರಂಗೆ ನನ್ನ ಮಗನ ಮೇಲೆ ನಿಮ್ಗೆ ಆಸೆ ಇಲ್ಲಕ್ಕ ಸುಮ್ಮನಿರಿ. ಯಾಕೆ ಆಸೆ ಇಲ್ಲ? ಏನು ಕಮ್ಮಿ ಆಗಿದ್ದು ಅವನಿಗೆ? ಏನು ಕಮ್ಮಿ ಆಗಿದ್ದು? ಕೂಡ್ರಬೇಕು ಅಂತಿದ್ನಲ್ಲ, ತಕೊಟ್ರ ನೀವು? ಕಾಲೇಜ್ ಫ್ರೆಂಡ್ಸ್ಗಳೆಲ್ಲವ ಏನೆಲ್ಲ 4 ಲಕ್ಷ ಕೊಟ್ಟು ಕೂಡ್ರು ತಕೊಂಡಿದಾರಂತೆ. ನಮ್ಮ ಹೇಗತ್ತೆ ಒಂದು 2 ಲಕ್ಷದ ಕೂಡ್ರು ತಕೊಡ್ಬೇಡ್ದ? ಏಯ್ ಕೂತ್ಕೋ ಸುಮ್ಮನೆ. ಯಾರು ಆಡ್ತಾರೆ ಬಿಟ್ಟು ನಾವು ಆಡೋಕ್ಕದ? ಒಂದು ಕತೆ ಕೂಟ್ರು ತಕೊಡ್ತಾರೆ ಕತೆ. ಅದೇ ಬಿದ್ಬಿಟ್ಟು ಮಕ್ಕ ಈಗ ಒಟ್ಟಳ್ಳಿ ಅಂದ್ಬಿಟ್ಟು ಬಡಿನೂ ಮೊದಲೇ ವಾಕ್ವಿಲ್ಲ. ಎಲ್ಲಿ ವಾಕ್ವಾಗಿದ್ದಾನು? ನಿಮ್ಮ ಮಕ್ಳಾರು ವಾಕ್ವಾಗವ್ರೆ, ನಮ್ಮ ಮಕ್ಳು ಎಲ್ಲಿದ್ದಾವು? ನೋಡು, ಸುಮ್ಮನೆ ಇಲ್ದವ್ ಕಿತಾಪತಿ ಶುರು ಮಾಡಬೇಡ. ಮದುವೆ ಸಮಯದಲ್ಲಿ ಹೇಳ್ತಾವ್ನಿ. ಬಾಯಿ ಮುಚ್ಕೊ ಸುಮ್ಮನಿರು ನೀನು. ನಾನು ಬಾಯಿ ಮುಚ್ಕೊಂಡು ಹಾಕಿರೋ ನಾನು? ಅಲ್ಲ, ಒಯ್ದಂಗೊಂದು ಸ್ಕೂಟರ್ ತಗೊಳಕ್ಕಾಗಿಲ್ಲ. ನಿನ್ನ ಮಗಳಿಗೆ ಮಾತ್ರ ಜೋರಾಗಿ ಮದುವೆ ಮಾಡ್ತೀನಿ ಅಂತ ಇದೆಯೇ? ಇದು ಏನಿಲ್ಲ, ಹಿಂಗೆ ದುರ್ಬುದ್ಧಿ ಕಲ್ತಿದ್ದೀನಿ ನೀನು. ಬುಟ್ಟೇನು ನೀನು ದುರ್ಬುದ್ಧಿಯ ನೀನು? ಎಲ್ಲ ಬಿಟ್ಬಿಟ್ಟಿದ್ದೀಯ ಅಂತಿದೆ. ನೀನು ಬುಡಕಿಲ್ಲ ಬಿಡು. ಈ ಜನ್ಮದಲ್ಲಿ ನೀನು ಬುಡಕಿಲ್ಲ. ನೀನು ವೈಕಲ್ ಕಂಡ್ರೆ ಯಾಕಂಗಡಿಯೇ? ಈಗ ವೈಕಲ್ಗೆ ನಾನು ಹೇಳ್ತೀನಿ, ನೀನು ಹೇಳ್ತೀಯಲ್ಲ, ಏನಾದ್ರು ಓದಿಸೋಕೆ ₹1 ನಾನು ಫೀಸ್ ಕೊಟ್ಟು ಓದಿಸಿದ್ದಾನೆ ವೇಣಿಗೆ. ಇಂಜಿನಿಯರ್ ಪೂರ್ತಿ ಪಾಪ ಆಗ್ಲಿಂದನೂ ಇಲ್ಲಿ ಗಂಟನೂ ಎಲ್ಲನೂ ನೋವೇ ಓದಿಸೋಳೆ. ಈಗ ಮದುವೆನೂ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಡ್ನಿಲ್ಲ ಅಂದರೆ ಅದು ಸರ್ ಬಂದದ. ಒಂದು ಹಬ್ಬ ಹುಣ್ಮೆಗೂ ಬರೋಕಿಲ್ಲ. ಹಂಗವೇ ಪಾಪ ದೂರದಲ್ಲಿ. ಇಲ್ಲ 500,000 ಓದಕ್ಕೆ ಕೊಡ್ಬೋದು ನಾನು ತಿರ್ಗಿ ನೋಡೋಕ್ಕಿಲ್ಲ. ಅಂಥದ್ರಲ್ಲಿ ನಮಗೆ ಮಾಡ್ದ ಸಿಕ್ಕಲ್ಲ. ನೀನು ಚೆನ್ನಾಗಿರಪ್ಪ, ನೀನು ನನ್ನ ತಮ್ಮಂಗೆ ಸಂಪಾದನೆ ಮಾಡಪ್ಪ ಅಂತ ನನ್ನ ಮಕ್ಕಳು. ಅಂಥದ್ರಲ್ಲಿ ನೀನು ಬಾಯಿ ನೋಡಿ ಅಂತಂತೆ ಮಾತ್ಕೊಂಡು ಬಂದವು ಅಂದ್ಬಿಟ್ಟು ಯಪ್ಪ ದೇವ್ರೆ ಭಗವಂತಕತ್ ಹೋಗು. ನಾನೇನಂತಿದ್ದೆ ನಿಮಗೆ? ನೋಡ್ರಿ, ನಿಮಗೆ ಸ್ಟ್ರೈಟಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ನನ್ನ ಮಗನಿಗೆ ನೀವು ಏನೂ ಮಾಡಿಲ್ಲ ಇಲ್ಲಿ ಗಂಟನೂ, ಆಯಿತಾ? ಕೂಟ್ರು ತಗೊಡಿ. ಅಲ್ಲ ನೋಡ ಸುಮ್ಕಿರೋದು. ಚಿನ್ನು ಮದುವೆಗಿದ್ವೆ ಕಳೀಲಿ, ಮದುವೆ ಖರ್ಚದಲ್ಲ ಕಳೀಲಿ, ಸುಮ್ಕಿರು. ತಕೊಟ್ಟನಂತೆ ಎಲ್ಲ ಗೊತ್ತಿಲ್ಲ. ಅವ್ರ ಕಾಲೇಜಲ್ಲಿ ಎಲ್ಲ ತಗೊಂಡಿದ್ದಾರಂತೆ. ಅವ್ನಿಗಿಲ್ದವ್ರು ಅವ್ನಿಗೆ ನಾಚಿಕೆ ಹಾಕಿಲ್ವಾ? ಎಲ್ಲರ ಮುಂದ್ಗಡೆ ಅವಮಾನ ಹಾಕಿಲ್ವಾ? ನನಗೆ ಗೊತ್ತಿರೋದೆಲ್ಲವ. ತಕೊಡಿ ಅಷ್ಟೇ. ಇಲ್ದವ್ರು ಮಾತ್ರ ನಾನು ನನ್ನ ಮದುವೆಗೂ ಕರಿಬೇಡಿ ನೀವು, ನಾನು ಬರೋಕ್ಕೂ ಇಲ್ಲ ನಾನು. ನೋಡ್ದೆ ನಿನ್ನ ಬುದ್ಧಿಯ ಎಷ್ಟೇ ಆದ್ರೂ ಮಲ್ತಾಯಿ ಏನಾದ್ರು ತೋರ್ಬಿಡ್ತೀಯಲ್ಲ. ನಿನ್ನ ಮಗಳೇ ಆಗ್ಯಾವ, ನೀನು ಬರೋಕಿಲ್ಲ ಅಂತಿದ್ದ ನೀನು. ನೀವು ಹೆಂಗೆ ಏನೊಂದು ಎಣಿಸ್ತಿರೋ ಹಂಗೆ ನಾನು ಎಣಿಸ್ತಿರೋದು. ನಿನ್ನ ಮಗಳು ಮಾತ್ರ ಜೋರಾಗಿ ಮಾಡ್ಬಿಡೋದಕ್ಕಲ್ಲೇ ಹೇಳ್ಕೊಂಡ್ರೆ ಆಗೋ ಬಾಯ ಊರಾಗ್ಬಿಡ್ತೆ. ನನ್ನ ಮಗಳು ಮಾಡೋಕ್ಕೆ, ನನ್ನ ಮಗನ ತಂದು ಕೊಡೋಕ್ಕೆ ಹೆಂಗೆ? ಯಾಕೆ ಅಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡ್ತೀನಿ ಅಂತೀಯ? 7 ಲಕ್ಷ ಮಾಡ್ತೀನಿ ಅಂತೀಯ? ನನ್ನ ಮಗನಿಗೆ 2 ಲಕ್ಷ ಕೂಡ ತಗೊಳಕ್ಕಾಗಿಲ್ವಾ? ಬಿಟ್ಟಿದೆ ಹುಸಿ ಹೇಳೋದು ಅರ್ಥ ಮಾಡ್ಕೋ. ಯಾಕೆ ತಗೊಳಕಿಲ್ಲ ಅಂತೀನಿ ಅನ್ನೋದನ್ನ ಸುಮ್ಮನೆ ಮಾತಾಡಬೇಡ. ಮನೇಲಿ ರಗಳೆ ರಾಮಾಯಣ ಮಾಡ್ಕೋಬೇಡ್ದು. ಅಜ್ಜಿ ಒಂದು ಮಾತಾಡಿತು, ಯಾವುದೇ ಕಾರಣಕ್ಕೂ ನಮ್ಮ ಮನೆ ಹೊಡಿಬೇಡ್ದು, ಹಂಗಿರ್ಬೇಕು ಕಣಪ್ಪ ಅಂತ. ಅದಕ್ಕೋಸ್ಕರ ನಾನು ಏನೇ ಬಂದರೂ ನಾನು ಸಹಿಸ್ಕೊಂಡು ಬರ್ತೇವ್ನಿ. ನೀನು ಆಟವನ್ನು ನೋಡಿವ್ನಿ. ದೀಪಾವಳಿಗೆ ಹೋಗಿ ಕರ್ದಟ್ಟು ಬರೋದಕ್ಕಲೆ ಅಂದರೆ ಬೇಡ ಫೋನ್ ಮಾಡುವ ಅಂತ ಅಂದೆ. ಫೋನ್ ಮಾಡಿದ್ಕೆ ಹೋಗಿ ಬರ್ನೇ ಇಲ್ಲ. ಹೊಟ್ಟೆಲಿ ಹುಟ್ಟಿದ ಮಕ್ಕಳೇ ಆಗ್ಬಿಟ್ಟಿದ್ರೆ ನೀನು ಸುಮ್ಮನೆ ಬಿಟ್ಬಿಡ್ತಿದ್ದ? ಕರಿದಂಗೆ ಇರ್ತಿದ್ಲೇ. ನಿನ್ನ ಮಗನ ಮಾತ್ರ ದೀಪಾವಳಿಗೆ 3 ತಿಂಗಳು ಮುಂಚೆಗೆ ಬಟ್ಟೆ ಹೊಲ್ಸ್ಕೊಂಡು ಕಾಸು ಕೊಡ್ಬಿಟ್ಟು ಕಾಸು ಕಿತ್ಕೊಂಡೆ. ಆ ವೈಕ್ಳಿಗೆ ಬರ್ದ ಸಿಕ್ಕಿಲ್ಲ ಅಂದ್ಬಿಟ್ಟು ಒಂದೊಂದು ಸೀರೆ ಒಂದೊಂದು ಡ್ರೆಸ್ ತಕೊಟ್ಟ ನೀನು. ಹೇಳು, ತಕೊಡಿ ಅಂತ ಒಂದು ಬಾಯಲ್ಲಿ ನಿನ್ನ ಬಾಯಲ್ಲಿ ಒಂದು ಮಾತು ಬತ್ತಾ? ಎಷ್ಟೇ ಆದ್ರೂ ಎತ್ತಾಯಿ ಮಲ್ತಾಯಿ ಅನ್ನೋದ ನೀನು ತೋರ್ತಾ ಇದೆಯೇ. ಅವೆಲ್ಲ ಒಳ್ಳೆದಕ್ಕೆಲ್ಲ ತಿಳ್ಕೊಬಿಡು. ತಬ್ಲು ಮಕ್ಕಳನ್ನಂಗವೇ. ಅದಕ್ಕೆ ಅವ್ರು ಸತ್ತೋಗಿದ್ದಾಳೆ. ತಬ್ಳು ಮಕ್ಕಳನ್ನಗವೇನಕ್ಕೆ ಎತ್ತೊಳಗೆ ಜ್ಞಾನಿಂದ ಹೋಗೋಳೆ. ನನ್ನ ಕೂಟ ಯಾಕಂಗಡಿಯ ನೀನು? ನೋಡ್ರಿ, ಅವೆಲ್ಲ ಗೊತ್ತಿಲ್ಲ. ನನ್ನ ಮಗನಿಗೆ ಕೂಟ್ರಬೇಕಂತ ತಕೊಡಿ ಅಷ್ಟೇ. ನೀವು ಕೂಟ್ರೆ ಯಾಕೆ ತಕೊಡಕ್ಕಿಲ್ಲ ಅಂತ ನಾನು ಬಿದ್ದಿ ಎಲ್ಲರೂ ತಿಕ್ಕಮಕ್ಕ ಹೊಡ್ಕೊಂಡಾಗ ಗೊತ್ತಾಯ್ತದ. ಆಮೇಲೆ ಈಗಲೇ ಏನು ಮಾಡಕ್ಕೆ ಅವ್ನಿಗೆ? ಏನು ಕೆಲಸಕ್ಕೆ ಹೋಗ್ತಿದ್ದಾನ? ಹೋಗೋದು ಕಾಲೇಜ್ಗೆ. ಅದು ಏನು ಮಾಡ್ಕೊ ಓದ್ ದಬಾಗ್ತಾಯಿದ್ದಾನ ಅದು ಗೊತ್ತಿಲ್ಲ. ನಿಮ್ಗೆಲ್ಲ ಗ್ಯಾರಂಟಿ ಅದು ಹೋಗಿ ವಿಚಾರಿಸ್ಬೇಕು. ಏನು ಎಂಟು ನನ್ನ ಮಗ ಓದ್ತಾ ಇದ್ದಾನ ಬಿಡ್ತಾ ಇದ್ದಾನ ಅಂತ ವೈದ್ಯ ಎಷ್ಟು ಸತಿ ಕರೀತು. ಅಪ್ಪ ಬಾಪ್ಪ ಪೇರೆಂಟ್ಸ್ ಮೀಟಿಂಗ್ಗೆ ಬಪ್ಪ ಅಂತವೆ ಹೋದ್ರೆ ನೀವು. ನಿಮಗೆ ಬೇಕಾಗಿಲ್ವಲ್ಲ? ನಿಮ್ಮ ಮಕ್ಕಳು ನೀವು ಚೆನ್ನಾಗಿರ್ಬೇಕು. ಯಾವ ಥರ ಬಂದಿದೆ ನೋಡು. 10 ಲಕ್ಷ ಆಗಲಿ 20 ಲಕ್ಷ ಆಗಲಿ ಖರ್ಚು ಮಾಡೋದು ಅಂದ್ಬಿಟ್ಟು ನನ್ನ ಮಗನಿಗೆ ಆ ವೈದ್ಯ ಎಷ್ಟು ದಿವಸ ಕೂಟ್ರಬೇಕು ಅಂತ ಅನ್ನೋದು. ಇನ್ನು 2 ಲಕ್ಷ ಖರ್ಚು ಮಾಡಿಬಿಟ್ರೆ ಏನಾಗ್ಬಿಟ್ಟದು? ಮಕ್ಳಿಗಿಂತ ಹೆಚ್ಚ ಇನ್ಯಾರು ಎದೆ ಮೇಲೆ ಹಾಕೊಂಡು ಹೋಗಕ್ಕೆ, ಬದಿ ಮೇಲೆ ಹಾಕೊಂಡು ಹೋಗಕ್ಕೆ ಅಲ್ಲ. ಇಲ್ಲಿ ಜೋಡಿಸ್ಬಿಟ್ಟು ಮದುವೆ ಮಾಡೋಕ್ಕೆ 20 ಲಕ್ಷ ಆಗಲಿ 10 ಲಕ್ಷ ಆಗಲಿ ಮಾಡಬೇಕು ನೀವು ಅಲ್ವಾ? ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿರಕ್ಕೆ ಹಾಕಿಲ್ವಾ? ಮಾದೇವ ಮಾಡ್ತೀನಿ ಅಂತ ಒಪ್ಕೊಂಡಿಲ್ವಾ? ಇಲ್ಲ ಸೋಬಿತಾನೆ ಹೇಳಿದ್ರೆ ಅದಕ್ಕೆ ಇಬ್ಬರೂ ಒಂದೇ ಚೌಟಲ್ಲಿ ಮಾಡ್ಕೊತೀವಿ ಕರೆಸ್ಕೆ ನಾವೇ ಖರ್ಚು ಹಾಕೊಂಡು ಅಂತ ಅವಳೇ ಬಾಯಿ ಬಂದ ಮೇಲೆ ನಿಮ್ಮದೇನು ಬಾಯಿ ಮುಚ್ಕೊಂಡು ಇರಕ್ಕೆ ಹಾಕಿಲ್ವಾ? ಗೊತ್ತಿಲ್ಲವ್ರು ಮಾಡ್ಕೊಳ್ಳೋರಿಗೆ. ಇವತ್ತೊಂದು ಕಾಲದಲ್ಲಿ ಹೆಣ್ಮಕ್ಳೇ ಸಿಗ್ತಾಯಿಲ್ಲ ಅಂಥದ್ರಲ್ಲಿ ಮಾಡ್ಕೊತೀನಿ ಅಂತ ಅವಳ ಬಾಯಿಗೆ ಬಂದ ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನಿರಿ. ನೀವೇ ಹಿಂಗೆ ಆಡಿರಿ ನೀವು? ಓಹೋ ಪರವಾಗಿಲ್ಲ. ಅಲ್ಲ, ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡು. ಹಂಗೆ ಅನ್ಕೊಂಡು ನನ್ನ ಮಕ್ಳಿಗೆ ಏನು ಮಾಡೋದು ಬೇಡಕ್ಕಲ್ಲ. ಏನು ಇಷ್ಟು ದಿವಸ ಏನು ಹೊಸಿ ಮಾಡಿದಾನ ಪಾಪ ಅವಕ್ಕೆ. ಹಂಗಾರೆ ನನ್ನ ಮಕ್ಳಿಗೆ ಏನು ಮಾಡೋದು ಬೇಡ. ಭಾಳ ಹುಟ್ಟು ಕರ್ಬ್ಲಿಕ್ಕಂತ ಹಾಕು ನೀನು ತಿಳೋತ ಗೊತ್ತಿಲ್ಲ ನನಗೆ ಕತೆ. ಅಲ್ಲ, ಎಷ್ಟು ಮಟ್ಟಿಗೆ ಆಡ್ತಾಳೆ ನೋಡಿ, ಎಷ್ಟು ಮಟ್ಟಿಗೆ. ಲೈ ಹೊಟ್ಟೆ ಉರಿ ಮಾಡಬೇಡ. ಒಳ್ಳೇದಾಕಿಲ್ಲ ಇರೋದೊಂದು ಇದಕ್ಕೆ ಒಳ್ಳೇದಾಗಬೇಕು. ನನ್ನ ಮಕ್ಳು ಕಂಡ್ರೆ ಯಾಕಂಗಡಿಯ ನೀನು? ನಾನೇನು ಆಡ್ತೀರ ನೀನು? ನಾನು ಹೇಳ್ತಿರೋದೇನೋ ಒಯ್ದು ಬೈಕ್ ತಕೊಡು ಅಂತ ತಾನೇ. ತಕೊಡ್ಸ್ಕೊಟ್ಟ ನಾಲ್ಕು ತಕೊಟ್ಟನು ನನಗೇನು ಬಿದ್ದು ತಿಗಾಮಕ್ಕ ಹೊಡ್ಕೊಳ್ಳಿ ಬಿಡು.
ಅಪ್ಸೆಕ್ನ ನುಡಿಬೇಡ ನೀನು. ನಿನ್ಗೆ ಹಂಗೆ ಯಾರು ಸಾಕು ಬೇಕಾರೆ ನನ್ನ ಮಗ ಸತ್ತೋರು ಸಾಕು ಅಂತ ಕಾಯ್ಕೊಂಡೆ ಕೂತಿದ್ದೀನಿ. ನಿನ್ನ ಮಕ್ಳು ಮಾಡೋಕ್ಕೆ ಕತ್ ಕೂತ್ಕೋ. ಲೇ ಯಾವ ಬಾಯಿ ಬೊಗಳಿ ಹಂಗೆ ನೀನು ಅಪ್ಸೆಕ್ನ ನುಡಿಬೇಡಕ್ಕಲ್ಲ ನೀನು ಕಲೆ ಅಪ್ಸೆಕ್ನ ನುಡಿತಿರೋಳು ನೀನು. ಲೇ ನಾನು ಅವನ ಮೇಲಿರೋ ಕಾಳಜಿಗೆ ಹೇಳ್ತಾ ಇರೋದು, ನೀನು ಅಪ್ಸೆಕ್ನ ನುಡಿತಿರೋದು ನೀನು. ಸಾಯ್ಲಿ ಅಂತ ನನ್ನ ಮಗರು ಅವನು. ನೀನು ಯಾಕೆ ಗಡಿಯ ನೀನು? ಬರೀ ಬಾಯಲ್ಲಿ ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು. ಏನು ಮಾಡಿ ಸಾಕಾಗಿದೆಯೇ, ಏನು ಸಂಪಾದನೆ ಮಾಡಿ ಸಾಕಾಗಿದೆಯಾ ನೀನು? ಏನು ಸಂಪಾದನೆ ಮಾಡಬೇಕು? ಯಾಕೆ ಮನೆ ಕಟ್ಟಿಲ್ವಾ? ಬಾಡಿಗೆ ₹1 ನಂಗೆ ಕೊಟ್ಟಿಯಾ ನೀನು? ಇಸ್ಕೊಂಡು ಮಳ್ಳಿ ಹೆಂಗೆ ಮಡಿಕತ್ತೀಯ? ಏನು 70,000 ಬಂದದ ಬರೋ 4,000 ಯಾಕೆ ₹500 ಜಾಸ್ತಿ ಮಾಡಿರೋ 5,000 ತಂದು ಕೊಡೋದು? 5,000 ಕೊಡ್ಲಿ, ಕೊಟ್ಬಿಡ್ರೆ ಎಲ್ಲಕ್ಕೂ ನೀ ತಕೊಟ್ಟಿಯ ನೈಟಿ ಪೈಟಿ ಸೀರೆ ಪಾರೆ ನೀವೇ. ಓಹೋ ತಕೊಟ್ಟೆ ಇಲ್ಲ, ಕರ್ಕೊಂಡೆ ಹೋಗಿಕ್ಕಿಲ್ಲ. ತಿಂಗಳಿಗೆ 2 ಸತಿ ಕರ್ಕೊಯ್ತಿ ಸುಮ್ಕುತ್ಕಲೆ ಬಾಯಿ ಮುಚ್ಕೊಂಡು. ಅದು ತಿಂದೊಟ್ಟೆ ಮುಂದೆ ಮಡಿಕೊಂಡು ತಿಂದಿಲ್ಲ ಅನ್ಬಿಡ್ದು ದೇವ್ರು ಒಳ್ಳೆ ಕೊಡಕ್ಕಿಲ್ಲ. ಅಯ್ಯೋ ಆಯ್ತು ಬಿಡಪ್ಪ, ನಮ್ಗೆ ಒಳ್ಳೆ ಕೊಡೋದೇ ಬೇಡ. ನಾವು ಸರಿಯಿಲ್ಲ ದುರ್ಬುದ್ಧಿ ಕಲ್ತೀವಿ ನಾವು. ಬೇಡ ಬಿಡು ಆಯಿತು. ನಿನ್ನ ಮಕ್ಕಳಿಗೆ ಮಾಡೋ ಅಚ್ಚುಕಟ್ಟಾಗಿ ನಾನು ಮಾತ್ರವ ಹೇಳ್ತೇನೆ ಕೇಳ್ಕೊ. ನನ್ನ ಮಗಳಿಗೆ ಕೂಡ ತಗೊಂಡಿಲ್ಲ ಅಂದರೆ ನಾನು ಮದ್ಗಿದ್ಬೇಕು ಬರೀಕಿಲ್ಲ ನಾನು. ನೋಡ್ದೆ ಯಾವ ಮಟ್ಟಿಗೆ ಬುದ್ಧಿ ಕಲ್ತಿದ್ದಿ ಅಂತ. ನನಗೇನು ಬಿಡು ಆಯಿತು ಬಿಡ್ಲ. ಏನು 2 ಲಕ್ಷಕ್ಕೆ ಆರ್ಮೇಲೆ ಹೋಯ್ತಿತ್ತಿಲ್ಲ. ಸರಿ ಬಿಡು ಆಯಿತು. ನಿನ್ನ ಬುದ್ಧಿಗಳ ನೀನು ಸಮಯ ಸಾಧಕ್ಕೆ ಹಿಂಗೆ ಟೈಮ್ ಬಂದಂಗೆ ತೋರಿಸ್ತಾ ಇರ್ತೀಯ ಕತೆ. ಸಮಯ ಸಾಧಕ್ಕೆ ನೀವುಗಳು ಸಮಯ ಸಾಧಕರು ಅದಕ್ಕೆ ನೀ. ಅಲ್ಲ ನಾನು ನೋಡ್ರಿ ಎಲ್ಲರೂ ಕುಟುವೆ ನಾನು ಇರ್ತೀಯ ಅಂತೇಳು ಇಂತೇಳು ಹಂಗೆ ನೋಡ್ಕೊತಾಳೆ, ನನ್ನ ಮಕ್ಕಳನ್ನ ಹಿಂಗೆ ನೋಡ್ಕೊತಾಳೆ ಅಂತ ಹೋಗ್ಲೋದು. ನೀನು ಒಳಗೆ ಈ ಥರ ಕ್ರಿಮಿನಲ್ ಮೈಂಡ್ ಓಡಿಸೋದು. ಆಯಿತು, ನಾನು ಸರಿಯಿಲ್ಲ ಕಣಪ್ಪ, ನಾನು ಸರಿಯಿಲ್ಲ. ದೇವ್ರನಿಗೂ ನಾನು ಸರಿಯಿಲ್ಲ, ನೀನು ಸರಿಯಾಗಿರೋನು ಆಯಿತಾ. ಸುಮ್ಮನೆ ನನಗೆ ತಲೆಗೆಲ್ಲ ಕೆಡಿಸ್ಬೇಡ ನೀನು. ಈಗ ಏನೀಗ ತಗೊಟ್ಟಿರೋ ಇಲ್ವೋ ಅಷ್ಟು ಹೇಳಿ. ನೀವು ತಗೊಂಡಿಲ್ವಾ? ನಾನಂತೂ ಯಾವುದಕ್ಕೂ ಅದು ತಗೊಬರೋಕ್ಕೆ ಇದು ತಗೊಬರೋಕ್ಕೆ ಬಾ ಅಂದರೆ ಮದುವೆ ವಿಷಯಕ್ಕೆ ನಾನು ಓಡಾಡಕ್ಕಿಲ್ಲ. ಮದುವೆಗೆ ಬೋದ್ರೆ ಬರ್ತೀನಿ, ಬರ್ದಾರಿಲ್ಲ ಅದುವೇ. ಬೇಡಕನವ, ಬೇಡ ನೀನು ಅಂತ ತೊಂದರೆ ತಗೊಬೇಡ. ಆಯಿತು ನಡಿ, ಪರವಾಗಿಲ್ಲ. ನೋಡು ನನ್ನ ಗಂಡ ಮಗಳು ಮದುವೆ ಏನು ಮಾಡಿರಿ ದುಡ್ಡು ಕಾಸ್ಗೆ ಅಂಗಡಿ ಒಂದು ಉಸ್ಕೊಂಡಿರಿ, ಅವೆಲ್ಲ ಚಿಂತೆ ನಿನಗೆ ಬರಲಿಲ್ಲ. ನಿನಗೆ ಯಪ್ಪ ಮುನ್ಸ ಇಷ್ಟೊಂದು ಸ್ವಾರ್ಥಿ ಆಗ್ಬಿಡ್ದು ಮುನ್ಸ. ಆಯ್ತೀನಿ ನಾನು ಸ್ವಾರ್ಥಿ ಅಂದ್ಕೊಂಡು. ಸರಿ ಆಯಿತು, ನಾನು ಸ್ವಾರ್ಥಿ ಏನಿವಾಗ? ಈಗ ಸರಿ ಸುಮ್ಮನೆ ನನಗೆ ಕ್ವಾಪ ತಸ್ಬೇಡಿ. ನೀವು ಹೇಳ್ತೇವೆ ಕೇಳಿ. ಈಗ ಈಗ ನಿಮ್ಮದು ಉದ್ದೇಶ? ಈಗ ತಗೊಟ್ಟಿರೋ ಇದನ್ನು ಬೈಕಾ ಕೊಟ್ಟನು ಕಾಲೇಜಿಗೆ ರಜಾಕ ಕೇಳು. ಅದು ಯಾವ್ದು ಬೇಕೋ ಇನ್ನು ನಾವು ತಂದಿದ್ದು ಒಪ್ಪನವ, ಹೇಳಿ ನಿನ್ನ ಮಗ. ಅದು ಯಾವುದು ಒಪ್ಕೊಳ್ಳಿ. ಸರಿ ಆಯಿತು ಬಿಡಿ, ಬುಕ್ ಮಾಡಿ. ಚೆನ್ನಾಗಿರೋದನ್ನ ತಗೊಳ್ತಾ ಆಮೇಲೆ ಅಲ್ಲಿಂದ ಎತ್ಕೊಬತ್ತ ನಾನು. ಆಯಿತು ಹೋಗು, ಕುಣಿಸು ಗೊತ್ತಾಯ್ತದೆ. ಕುಣಿಸು ತಲೆ ಮೇಲೆ ಕತ್ಕೊಂಡು ಕುಣಿಸ್ಕೊ. ಒಂದಲ್ಲ ಒಂದು ದಿವಸ ಸರಿಯಾಗಿ ಮಾಡ್ತಾನೆ. ಅಪ್ಪ ನನ್ನ ಮಗ ಏನು ಯಾರು ಕರ್ಕೊಂಡು ಓಡೋಗಿಲ್ಲ ಆಯ್ತಾ. ನನ್ನ ಮಗ ಮಾನ ಬರುವುದಿಂದನೇ ಅವನೇ. ಯಾರಿಗೆ ಹೇಳ್ತಾ ಇದ್ದೀನಿ ನೀ ಮಾತಾ? ನಾವೇನು ಹೇಳ್ತಾ ಇದೀಯಾ? ಏನೋ ಚಿಕ್ಕ ವಯಸ್ಸು ದುಡುಕ್ಬಿಡ್ತು, ಅದಕ್ಕೆ ಈಗ ಅವೆಲ್ಲ ನಂಗಿಸ್ಬೇಕಾ ನೀನು? ನಿಂತವೇ 16 ಇವೇ ಪ್ರಾಬ್ಲಮ್ ಅವೇ. ನನಗೆ ಹೇಳಿಯೇ ಮತ್ತು ನನ್ನ ಮಗನಿಗೆ ಏನು ಹೇಳಿಯೇ ನೀನು? ಅವೆಲ್ಲ ನೀ ಹೇಳಕ್ಕೆ ಕೂಡ್ದು ನೀನು. ನನ್ನ ಮಗನ ಸುದ್ದಿ ಏನಾದ್ರು ಮಾತಾಡ್ಬಿಟ್ರೆ ನನಗೆ ಕ್ವಾಪತ್ ಬಿಡ್ತದೆ ಹೇಳ್ತಾನೆ. ಸರಿ ಬಿಡವ, ಆಯಿತು ಹೋಗು ರೆಡಿ ಆಗ ಕೇಳು. ಅದೇನು ನನಗೇನು ನೀನು ರೆಡಿ ಆಗ್ಬಿಡು ಜೊತೆ ಹೋಗಿ ತಗೊಬರಕ್ಕಾಯ್ತದೆ. ಸರಿ ಆಯಿತು, ರೆಡಿ ಆಯ್ತೀನಿ ಬಿಡು. ಆಮೇಲೆ ಇನ್ನೊಂದು ದಿವಸ ಹೇಳ್ತೀನಿ, ಮಾದೇವ ಸೋಬಿತಾ ಎಲ್ಲರೂ ಖರ್ಚಾಕ್ ಮದುವೆ ಮಾಡೋದು ಅನ್ಕೊಂಡವ್ರೆ. ನೀನು ಹೆಚ್ಚಾಗದೆ ದುಡ್ಡು ಅನ್ಕೊಂಡು ಕುಣಿಬೇಡ. ನನ್ನ ಮಗನಿಗೆ ತಿರುಪ್ತಿ ಚಮ್ಕೊಡ್ಬೇಡ ಆಮೇಲೆ. ಸರಿ ಆಯಿತು ಹೋಗವ, ಹೋಗು. ಎಲ್ಲನೂ ಸಮಯ ಬಂದಾಗಲೇ ಎಲ್ಲರೂ ಬಣ್ಣ ಬೈಲಾಗೋದು ಕತೆ. ಹೋಗು ಆಯಿತು. ಪರವಾಗಿಲ್ಲ, ಬೈಲಾದ್ರೆ ಆಯ್ತದಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.